ಝಾನ್ಸಿ ನಿನಗ್ ಯಾರೇ ನಮ್ ಮನೆಗ್ ಬರೋದಕ್ಕೆ ಹೇಳಿದ್ದು? ನನಗ್ ಆರತಿ ಮಾಡಕ್ ಪರ್ಮಿಷನ್ ಯಾರ್ ಕೊಟ್ಟಿದ್ದು? ಝಾನ್ಸಿ ಝಾನ್ಸಿ ಏನ್ ತುಳಸಿ ಇದು? ಬಟ್ಟೆ ಪ್ಯಾಕ್ ಮಾಡೋದನ್ನ ಬಿಟ್ಟು ಆರ್ತಿ ತಟ್ಟೆ ಯಾಕೆ ರೆಡಿ ಮಾಡ್ಕೋತಾ ಇದೀಯಾ? ಅದೇ ನಾಗಾರ್ಜುನ್, ನಮ್ ಝಾನ್ಸಿ ಅವಳಿಗೆ ಎದುರಾದ ಆಪತ್ಗಳನ್ನೆಲ್ಲ ಪಾರ್ ಮಾಡಿ ಹಾಸ್ಪಿಟಲ್ ಇಂದ ಮನೆಗ್ ವಾಪಸ್ ಬರ್ತಾ ಇದ್ದ. ಅವಳ ಕಷ್ಟಗಳೆಲ್ಲ ಕಳೆದು ಇನ್ನು ಮುಂದೆ ಅವಳಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅಂತ ಆರತಿ ಮಾಡಿ ಒಳಗಡೆ ಕರ್ಕೋಬೇಕಲ್ವಾ? ಅಲ್ಲ ತುಳಸಿ, ಅವಳಿಗೆ ಪದ್ಯ ಬಂದ ತಕ್ಷಣ ನನ್ನ ಕಣ್ಮುಂದೆ ನಿಲ್ಬೇಡ ಅಂತ ನಿನ್ನ ಬಾಯಿಗೆ ಬಂದಾಗ ಬೈದ್ಬಿಟ್ಟು ಕಳ್ಸಿದಾಳೆ. ಅಂತದ್ರಲ್ಲಿ ಅವಳಿಗೆ ಆರತಿ ಮಾಡೋ ಶಾಸ್ತ್ರ ಕೈ ಹಾಕ್ತಾ ಇದೀಯಾ? ಅಷ್ಟಕ್ಕೂ ನಿನ್ನ ಹತ್ರ ಆರತಿ ಮಾಡಿಸ್ಕೊಳಕ್ಕೆ ಅವಳೇನೋ ಸಾಫ್ಟ್ ಝಾನ್ಸಿ ಅಲ್ಲ, ಧೈರ್ಯ ತುಂಬಿದ ಕೊಬ್ಬಿದ ಹೆಣ್ಣು. ಮುಖದ ಮೇಲೆ ಹೊಡೆದಾಗಲ್ಲ, ಮುಖದ ಮೇಲೆ ಹೊಡೆದೇ ಮಾತಾಡೋ ಕ್ಯಾರೆಕ್ಟರ್ ಇರೋ ಹಳೆ ಝಾನ್ಸಿ. ಅಲ್ಲ ತುಳಸಿ, ಅವಳಿಗೆ ರಾಘವೇಂದ್ರನೇ ನೆನಪಾಗ್ಲಿಲ್ಲ ಅಂದ್ಮೇಲೆ ಈಗ ನಿನ್ನನ್ನ ಇಲ್ಲಿ ನೋಡಿ ಸುಮ್ಮನೆ ಇರ್ತಾಳೆ ಅನ್ಕೊಂಡಿದೀಯಾ? ನಾಗಾರ್ಜುನ್, ಅವಳು ಬಂದು ಕಿರ್ಚಾಡ್ತಾಳೆ ಅಂದ ತಕ್ಷಣ ಅಲ್ಲಿಂದ ಓಡ್ ಹೋದ್ರೆ ನನ್ನ ಆಸೆ ಕೈ ತಪ್ಪ ಹೋಗಲ್ವಾ? ಈ ಆಸ್ತಿ ಕೈ ಬಿಟ್ಟು ಹೋಗಲ್ವಾ? ಆಸ್ತಿ ಕೈ ಬಿಟ್ಟು ಹೋಗೋದು ಮಾತ್ರ ಅಲ್ಲ, 4 ಬಿಡಿಸ್ಕೊಂಡು ಈ ಮನೆಯಿಂದ ನಾವೆಲ್ಲ ಆಚೆ ಹೋಗ್ಬೇಕಾಗತ್ತೆ. ಹೌದು ಮಾಮ್, ಡ್ಯಾಡ್ ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ. ಅವಳಿಗೆ ಇವಾಗ ಮೆಮೊರಿ ಲಾಸ್ ಆಗಿರೋದ್ರಿಂದ ಅವಳು ನಮ್ಮ ಮೇಲೆ ಕೋಪ ಮಾಡ್ಕೊಳ್ದೇ ಇರ್ತಾಳ. ಅವಳಿಗೆ ಮೆಮೊರಿ ಲಾಸ್ ಆಗಿರೋದು ನಮಗ್ ಮೈನಸ್ ಅಂತ ನೀವ್ ಅನ್ಕೊಂಡಿದ್ದೀರಾ, ಬಟ್ ಯು ನೋ ವಾಟ್, ಅದೇ ನಮ್ಗೆ ಪ್ಲಸ್ ಪಾಯಿಂಟ್. ಅವಳಿಗೆ ಆ ರಾಗು ನೆನಪಾಗ್ಬಾರ್ದು ಅಂತ ಅಲ್ವಾ ನಾನ್ ಬಯಸ್ತಾ ಇರೋದು. ಓ, ನೀನು ಬಯಸಿದ ತಕ್ಷಣ ನಿಮ್ಮ ಅಪ್ಪ ಸುಮ್ಮನೆ ಇದ್ಬಿಡ್ತಾರ? ಏ ತುಳಸಿ, ಅವಳು ಮನೆಗ್ ಬಂದ ತಕ್ಷಣ ನಿಮ್ಮ ಅಪ್ಪ ಮಾಡೋ ಮೊದಲನೇ ಕೆಲ್ಸಾನೇ ರಾಘು ಬಗ್ಗೆ ಅವಳಿಗೆ ಹೇಳೋದು. ನೋ ನೋ ಒಂದ್ ತಕ್ಷಣ ಸತ್ಯ ಏನು ಬದಲಾಗಲ್ಲ ತುಳಸಿ. ಒಂದು ತಿಳ್ಕೊ, ಸತ್ಯ ಅವಳಿಗೆ ಅರ್ಥ ಮಾಡಿಸಿ ಅವ್ರಿಬ್ರನ್ನು ಒಂದು ಮಾಡೋವರೆಗೂ ನಿಮ್ಮ ಅಪ್ಪ ಸುಮ್ಮನೆ ಕೂರೋದಿಲ್ಲ. ನೀನು ಸುಮ್ಮನೆ ಈ ರೀತಿ ನನಸಾಗದಿರೋ ಕನ್ಸೆಲ್ಲ ಕಾಣ್ತಾ ಕುತ್ಕೋಬೇಡ. ಪಲ್ಲವ್, ನೀನು ಊಟ ಮಾಡ್ಬಾ. ಎಲ್ರದ್ದು ಊಟ ಆಗ್ಲಿ ಮತ್ತೆ, ನಾನು ಆಮೇಲೆ ಮಾಡ್ತೀನಿ. ರೀ, ನೀವೊಂದ್ ಮಾತು ಅನಿತಿ ನಾವು ಊಟಕ್ಕೆ ಕರಿಬೇಕಿತ್ತು. ಅವಳ ಕೋಪ ಕಮ್ಮಿ ಆಗೋವರೆಗೂ ಅವಳನ್ನ ಅವಳ ಪಾಡಕ್ ಬಿಟ್ಬೇಡ, ಅವಳನ್ನ ಡಿಸ್ಟರ್ಬ್ ಮಾಡೋದು ಬೇಡ. ಸರಿ ರೀ. ವಿನುತಾ, ಪ್ಲೇಟ್ಗೆ ಊಟ ಬಡಿಸ್ಕೊಂಡು ಹೋಗಿ ನೀನೇ ಅನಿತಿಗೆ ಕೊಟ್ಬಿಡಮ್ಮ. ಅಕ್ಕ, ಊಟ ಮಾಡಿ. ನೀನ್ ಯಾಕೆ ಭಯ ಪಡ್ತಾ ಇದ್ಯಾ? ಈಗ ನಿನ್ ಭಯ ಪಡಬಾರ್ದು ಅಲ್ವಾ? ಯಾಕಕ್ಕ ಹೀಗ್ ಕೇಳ್ತಾ ಇದ್ದೀರಾ? ಹೌದು ವಿನುತಾ, ಇವಾಗ ನಾನು ಮೊದ್ಲಿನ ತರ ಸ್ಟ್ರಾಂಗ್ ಅನಿತಾ ಅಲ್ಲ, ವೀಕ್ ಆಗಿದ್ದೀನಿ ಅಲ್ವಾ? ಯಾವ ರಾಗು ನನ್ ತಾಳ ಕುಣಿತಾ ಇದ್ನೋ, ನಾನು ಹೇಳಿದ್ನ ಚಾಚು ತಪ್ಪದೆ ಪಾಲಿಸ್ತಿದ್ನೋ, ನೀನೇ ಎಲ್ಲ ಅಂತ ಹೇಳ್ತಿದ್ದವನು ಇವಾಗ ನನ್ನ ವಿರುದ್ಧನೇ ತಿರುಗ್ ಬಿದ್ದಿದ್ದಾನೆ. ಅವನನ್ನ ಕಂಡ್ರೆ ಇವಾಗ ನಾನು ಭಯ ಪಡೋ ಪರಿಸ್ಥಿತಿ. ಅಷ್ಟಕ್ಕೂ ನಾನ್ ಯಾಕೆ ಭಯ ಪಡ್ತಾ ಇದ್ದೀನಿ? ಅಕ್ಕ, ಅವ್ರು ಗಂಡ್ಸಲ್ವಾ, ಕೋಪ ಜಾಸ್ತಿನೇ ಇದೆ. ಅಂದ್ರೆ ನಾನ್ ವೀಕ್ ಆಗಿಲ್ಲ, ನನಗಿಂತ ಅವನ್ ಸ್ಟ್ರಾಂಗ್ ಆಗಿದ್ದಾನೆ ಅಂತ ಹೇಳ್ತಾ ಇದ್ಯಾ? ಅವನ ವಿಷಯ ಬಿಡು. ಯಾವ ಪಲ್ಲವಿನ ನಾನು ಈ ಮನೆಗ್ ಬರ್ಬೇಡ ಅಂತ ಹೇಳಿದ್ನೋ, ಅವಳು ನನ್ ಕಣ್ಣು ಮುಂದೆನೆ ಇವತ್ ಎಷ್ಟು ಆರಾಮಾಗಿ ಓಡಾಡ್ಕೊಂಡಿದ್ದಾಳೆ ನೋಡಿ. ನಾನು ಅನ್ಕೊಂಡಿದ್ ಯಾವ್ದು ಆಗ್ತಾ ಇಲ್ಲ, ಎಲ್ಲ ನನ್ ವಿರುದ್ಧವಾಗಿ ಆಗ್ತಾ ಇದೆ. ಅಂದ್ರೆ ನಾನ್ ವೀಕ್ ಆಗಿದ್ದೀನಿ, ನನ್ನಿಂದ ಏನು ಮಾಡಕ್ ಆಗಲ್ಲ ಅಂತಾನೆ ತಾನೇ ಅರ್ಥ. ಅಕ್ಕ, ನೀವ್ ಯಾಕೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತೀರಾ? ಅದನ್ನ ಬಿಟ್ಬಿಡಿ, ನಿಮ್ಗೂ ಒಂದೊಳ್ಳೆ ಭವಿಷ್ಯ ಇದೆ.
ಎದ್ದು ಊಟ ಮಾಡಿ. ಏಯ್ ನಿಜ ಹೇಳು, ನಾನು ಆ ಝಾನ್ಸಿಗಿಂತ ಯಾವ ವಿಷಯದಲ್ಲಿ ಕಡಿಮೆ ಇದ್ದೀನಿ? ಯಾವ ವಿಷಯದಲ್ಲಿ ಅನ್ನೋದ್ನೆಲ್ಲ ಮದ್ವೆ ಮನೇಲೆ ಹೇಳಿದ್ನಲ್ಲ ಅಕ್ಕ. ಏನು ನೀನು ನನಗೆ ಉರ್ಸ್ತಾ ಇದ್ಯಾ? ಇಲ್ಲ ಅಕ್ಕ, ಅವ್ರು ಹೇಳಿದ್ರು ಅಂತ ಅಷ್ಟೇ ನಾ ಹೇಳಿದ್ದು. ಇಲ್ಲ, ಅವಳು ಬದುಕ್ಬಾರ್ದು. ಹಾಗೆ ಅವಳು ಸಾಯ್ಬೇಕು ಅಂದ್ರೆ ಅವಳು ಇವಾಗ ಹೇಗಿದ್ದಾಳೆ ಅನ್ನೋ ಇನ್ಫಾರ್ಮೇಶನ್ ನನಗ್ ಬೇಕು. ನನಗಿವಾಗ ಬೇಕು. ಮೇಡಮ್ ಅವ್ರೆ ಝಾನ್ಸಿ ಮೇಡಮ್ ಅವ್ರು ಬಂದ್ರಿ. ಹೌದಾ? ಪ್ರಣವ್, ನಾಗಾರ್ಜುನ್, ಝಾನ್ಸಿ ಬಂದೇಳಂತೆ. ಬನ್ನಿ ಆರತಿ ಮಾಡಿ ಒಳಗಡೆ ಕರ್ಕೊಳ್ಳೋಣ. ನಿಮ್ಮಮ್ಮ ಝಾನ್ಸಿಗೆ ಆರತಿ ಮಾಡ್ತಾಳೋ ಇಲ್ಲ ಝಾನ್ಸಿನ ಇವಳಿಗೆ ಮಂಗಳಾರತಿ ಮಾಡ್ತಾಳೋ ಗೊತ್ತಿಲ್ಲ. ಬಾ ನೋಡೋಣ. ಅಪ್ಪ, ಝಾನ್ಸಿ ಒಂದ್ ನಿಮಿಷ ಅಲ್ಲೇ ನಿಂತ್ಕೊಳ್ಳಿ. ಮಲ್ಲಿ ಇದೊಂಚೂರು ಹಚ್ಚು. ಏನಮ್ಮ ಇದೆಲ್ಲ? ಅಪ್ಪ, ನಮ್ ಝಾನ್ಸಿ ದೊಡ್ಡ ಗಂಡಾಂತರದಿಂದ ಪಾರಾಗಿ ಬಂದಿದ್ದಾಳೆ. ಅದ್ ಎಷ್ಟು ಭಯ ಪಟ್ಕೊಂಡಿದ್ಲೋ ಏನೋ, ಅದ್ ಎಷ್ಟು ಜನರು ಕಣ್ ಬಿದ್ದಿದ್ಯೋ ಏನೋ. ಅದಕ್ಕೆ ಆ ದೃಷ್ಟಿ ಎಲ್ಲ ಹೋಗ್ಲಿ ಅಂತ ಆರತಿ ತೆಗಿತಾ ಇದ್ದೀನಿ. ಝಾನ್ಸಿ, ನಿನಗ್ ಯಾರೇ ನಮ್ ಮನೆಗ್ ಬರೋದಕ್ ಹೇಳಿದ್ದು? ನನಗ್ ಆರತಿ ಮಾಡಕ್ ಪರ್ಮಿಷನ್ ಯಾರ್ ಕೊಟ್ಟಿದ್ದು? ಝಾನ್ಸಿ 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 ಪುಟ್ಟ, ಪ್ಲೀಸ್ ಲಿಸನ್ ಟು ಮೀ ಮಾ, ಪ್ಲೀಸ್. ಅವಕಾಶ ನೋಡಿ ಬೇಳೆ ಬೇಯಿಸ್ಕೊಳಕ್ ತಾನೇ ನಿನ್ ಬುದ್ಧಿ. ಹಾಸ್ಪಿಟಲ್ ಅಲ್ಲಿ ನಿನಗ್ ಉಗ್ತಿ ಹೇಳ್ದೆ ತಾನೆ? ಅಲ್ಲಮ್ಮ ಝಾನ್ಸಿ, ಇವಾಗ ನಿಮ್ಮತ್ತೆ ತಾತ ಪ್ಲೀಸ್, ನೀನ್ ಸಪೋರ್ಟ್ ಮಾಡ್ಕೊಂಡ್ ಬರ್ಬೇಡ. ಮತ್ ಹೇಗ್ ನಮ್ ಮನೆ ಒಳಗಡೆ ಬಂದಿದ್ಯಾ? ಯಾಕೆ ಒಂದ್ಸತಿ ಹೇಳಿದ್ರೆ ನಿನಗ್ ಅರ್ಥ ಆಗಲ್ವಾ? ಝಾನ್ಸಿ, ಅದೇನು ಅಂತಂದ್ರೆ ತಾತ, ಇವ್ರ ಬಗ್ಗೆ ಗೊತ್ತಿದ್ದು ಇವ್ರ ಪರವಾಗಿ ಯಾಕೆ ಮಾತಾಡ್ಕೊಂಡ್ ಬರ್ತಿದ್ಯಾ? ಇವ್ರು ಯಾವತ್ತು ಒಳ್ಳೆ ಉದ್ದೇಶ ಇಟ್ಕೊಂಡ್ ಬರೋರಲ್ಲ. ಮಲ್ಲಿ, ಇವ್ರನ್ನೇಗ್ ಒಳಗಡೆ ಸೇರ್ಸ್ದೆ? ಮೊದ್ಲು ಇವ್ರನ್ನ ಹೊರಗಡೆ ಹೋಗೋದ ಕೇಳು. ಝಾನ್ಸಿ ನೋಡ್ಬಿಟ್ಟಿ, ನೀನ್ ಈಗ ತಾನೇ ಹಾಸ್ಪಿಟ್ಲಿಂದ ಬಂದಿದ್ಯಾ, ಸ್ವಲ್ಪ ಶಾಂತವಾಗಿರಮ್ಮ, ಸಮಾಧಾನ ಮಾಡ್ಕೋ. ತಾತ, ನಾನ್ ಸಮಾಧಾನವಾಗಿರ್ಬೇಕು ಅಂದ್ರೆ ಇವ್ರ ಮನೆಯಿಂದ ಆಚೆ ಹೋಗ್ಬೇಕು. ಇವ್ರು ನೋಡ್ದೆ ನನ್ಗೆ ಇರಿಟೇಟ್ ಆಗ್ತಿದೆ. ನೋಡ್ಬಿಟ್ಟಿ, ನಾನು ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳು. ಈಗ ನನ್ನ ಮಗಳು ತುಳಸಿ ಮೊದಲನಾಗಿಲ್ಲ, ಅವಳು ಬದಲಾಗಿದ್ದಾಳೆ. ಇವ್ರು ಬದ್ಲಾಗಿದಾರ? ಅದನ್ನ ನೀವ್ ನಂಬಿದ್ದೀರಾ? ನಾನ್ ಮಾತ್ರ ಅಲ್ಲಮ್ಮ, ನೀನು ಒಪ್ಕೊಂಡಿದ್ಯಾ, ಅವಳನ್ನ ನೀನು ಅಕ್ಸೆಪ್ಟ್ ಮಾಡ್ಕೊಂಡಿದ್ಯಾ. ಏನ್ ಹೇಳ್ತಿದ್ದೀರಾ ತಾತ? ಇವ್ರನ್ನ ನಾನೇ ಎಕ್ಸೆಪ್ಟ್ ಮಾಡ್ಕೊಳ್ಳೋಕ್ ಸಾಧ್ಯ? ಹೌದಮ್ಮ, ಅವಳು ಬದಲಾಗಿರೋದು ನಿನಗೂ ಗೊತ್ತಾಗಿದೆ. ನಿಂಗೆ ಗೊತ್ತಾದ್ಮೇಲೆ ಅವರು ಎಲ್ಲ ನಮ್ಮ ಮನೇಲಿ ಇರ್ಲಿ ಅಂತ ನೀನೇ ಹೇಳಿದ್ಯಾ. ನಿನಗೆ ಆಕ್ಸಿಡೆಂಟ್ ಆಯ್ತಲ್ಲ, ಹಾಗಾಗಿ ಎಲ್ಲ ಮರ್ತೋಗಿದಮ್ಮ. ತುಳಸಿ ಮತ್ತೆ ಅವ್ರ ಗುಂಪು ನಮ್ಮ ಮನೇಲಿ ಬಹಳ ದಿವಸದಿಂದ ಇದಾರಮ್ಮ. ಹೌದು ಮೇಡಮ್, ಯಜಮಾನ್ರು ಹೇಳ್ತಿರೋದು ನಿಜ. ಇವಾಗ ನೀವು ಸಾಕಷ್ಟು ವಿಷಯಗಳನ್ನ ಮರ್ತೋಗಿದ್ದೀರಾ. ಹೌದಮ್ಮ, ತುಂಬಾ ವಿಷಯಗಳು ಮರ್ತು ಬಿಟ್ಟಿದ್ಯಾ. ಸರಿ, ಈಗ ನಂದೊಂದು ಪ್ರಶ್ನೆ. ಇವತ್ತು ಏನ್ ಡೇಟ್ ಹೇಳು? ಮಾರ್ಚ್ 24. ಡೇಟ್ ಏನೋ ಕರೆಕ್ಟಾಗಿ ಹೇಳಿದ್ಯಾ, ಆದ್ರೆ ಮಂತು ಬದಲಾಗಿದೆ. ನವೆಂಬರ್ 24. ವಾಟ್? ಹೌದಮ್ಮ. ತಾತ, ಅಮ್ಮನ್ ವರ್ಷದ ತಿಥಿ ನನ್ 7.5 ತಿಂಗಳು ಹಾಸ್ಪಿಟಲ್ ಇದ್ನ? ಇಲ್ಲಮ್ಮ, 14 ದಿವಸ ಮಾತ್ರ ಇದ್ದಿದ್ದು. ಮತ್ತೆ ಇನ್ ಉಳ್ದಿದ್ದಿನ? ಹೌದಮ್ಮ, ಅಷ್ಟು ದಿನನೂ ನೀನು ತುಂಬಾ ಚೆನ್ನಾಗೇ ಇದ್ದೆ. ಒಂದಷ್ಟು ಬದಲಾವಣೆಗಳು ಆಯ್ತು. ನಿನಗೆ ಆಕ್ಸಿಡೆಂಟ್ ಆಯ್ತಲ್ಲ, ಹಾಗಾಗಿ ಎಲ್ಲ ಮರ್ತೋಗ್ಬಿಟ್ಟಿದ್ದೆಮ್ಮ. ಮತ್ತೆ ಇನ್ ಉಳ್ದಿದ್ 7.5 ತಿಂಗಳು ನನ್ ಲೈಫಲ್ಲಿ ಏನ್
ಆಗಿದೆ. ತುಂಬಾ ಬದಲಾಗಿದೆ. ಆ 7.5 ತಿಂಗಳ ಸಮಯದಲ್ಲಿ ತುಂಬಾನೇ ಬದಲಾಗಿದೆ ನಿನ್ನ ಲೈಫಲ್ಲಿ. ನೀನು ಲೈಫ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೆ. ನನಗಂತೂ ಒಂದು ಅರ್ಥ ಆಗ್ತಿಲ್ಲ ತಾತ. ಯಾವ್ದನ್ನು ನಂಬೋದಕ್ಕೂ ಆಗ್ತಿಲ್ಲ. ನಂಬಲೇಬೇಕು ಜಾನ್ಸಿ, ಯಾಕೆಂದ್ರೆ ಅದು ವಾಸ್ತವ. ನಾನಿನ್ನು ಏನೇನ್ ವಿಷಯ ಮರ್ತಿದ್ದೀನಿ ಅದನ್ನಾದ್ರೂ ಹೇಳಿ. ಮತ್ತೆ 7.5 ತಿಂಗಳಲ್ಲಿ ನನ್ನ ಲೈಫಲ್ಲಿ ಏನೇನಾಗಿದೆ? ನಿನ್ನ ಲೈಫ್ಗೆ ಒಂದು ಅರ್ಥ ಸಿಕ್ಕಿದೆ. ಹೊಸ ಜೀವನ ಶುರು ಮಾಡಿದ್ಯಾ. ಅಮ್ಮ, ರಾಘು ಜಾನ್ಸಿನ್ ಕರ್ಕೊಂಡ್ ಬಂದ ಅನ್ಸುತ್ತೆ. ಏ ಮಂಜುಳಾ, ಲಲಿತಾ, ಬೇಗ ಆರ್ತಿ ತಟ್ಟೆ ತಗೊಂಬಂದ್ರೆ ಮಗ ಸೊಸೆ ಮನೆಗ್ ಬಂದಿದ್ದಾರೆ. ಸಂಗೀತ, ಏನ್ ಮಾಡ್ತಿದ್ಯಾ? ಬೇಗ ಬಾ ಅಮ್ಮ, ಬೇಗ ಬಾ. ದೊಡ್ಡಪ್ಪ, ಅಣ್ಣ ಅತ್ತಿಗೆ ಬಂದ್ಬಿಟ್ರಾ? ಆರ್ತಿಯಲ್ಲಿ ಅವಾಗ್ಲೇ ರೆಡಿ ಮಾಡ್ಕೊಳ್ಳಿ ಅಂದೆ. ನನ್ನ ಮಾತಿಗೆ ಕೇಳೋದಿಲ್ಲ ನೀವು. ಈಗಲಾದ್ರೂ ರೆಡಿ ಮಾಡ್ಕೊಂಡು ಬನ್ನಿ, ಹೋಗಿ. ತರ್ತೀವಿ ದೊಡ್ಡಪ್ಪ. ನಡಿ ಲಲಿತಾ. ಬಾ ಬಾ. ಅಣ್ಣ ಅದ್ಕೇನ್ ಒಳಗ್ ಬರ್ಬೇಡಿ ಅಂತ ಹೇಳಿ ನಾವು ಬಂದ್ಬಿಟ್ವಿ. ಯಾಕೆಲ್ರು ಹೀಗ್ ನಿಂತಿದ್ದೀರಾ? ಎಲ್ಲಿ ದಾರಿ ಬಿಡಿ, ದಾರಿ ಬಿಡಿ, ದಾರಿ ಬಿಡಿ. ಏನ್ರ ಇದು? ನೀವಿಬ್ರೇ ಬಂದಿದ್ದೀರಾ ಜಾನ್ಸಿಯಲ್ಲಿ? ಯಾಕ್ರೋ ಏನು ಮಾತಾಡ್ತಾ ಇಲ್ಲ? ಅವ್ರ ತಾತ ಏನಾದ್ರು ಕಳ್ಸಲ್ಲ ಅಂತ ಹೇಳಿದ್ರು. ನಮ್ಮನೆ ಸೊಸೆನ ಕಳ್ಸಲ್ಲ ಅನ್ನಕ್ಕೆ ಅವ್ರು ಯಾರು? ತೋಣ, ಒಂದ್ ಆಟೋ ಕರ್ಕೊಂಬರೋ. ನಾನು ಅಮ್ಮ ಇಬ್ರು ಬರ್ತೀವಿ. ಅದ್ ಯಾಕೆ ಕಳ್ಸಲ್ಲ ಅಂತ ನೋಡ್ತೀವಿ. ಅತ್ತೆ, ಬಾಬಾ, ರಾಘುಗೂ ಜಾನ್ಸಿಗೂ ಡೈವರ್ಸ್ ಆಯ್ತಲ್ಲ, ಅದಕ್ಕೆ ಹಾಗೆ ಹೇಳಿರ್ಬೋದು ಅನ್ಕೊಂತೀನಿ. ಯಾವ್ದಮ್ಮ ಡಿವೋರ್ಸ್? ಅದು ಅದಾಗಿರೋದು ಬರೀ ಕಾಗದದ ಮೇಲೆ ಅಷ್ಟೇ, ಮಾನಸಿಕವಾಗಿ ಅಲ್ವಲ್ಲ. ಅವರು ಕಾನೂನು ಪ್ರಕಾರ ದೂರ ಆಗಿದ್ರು, ಮನ್ಸಲ್ಲಿ ಗಂಡ ಹೆಂಡತಿ ಆಗೇ ಇರ್ತಾರೆ. ಸೈನ್ ಹಾಕಿದ ತಕ್ಷಣ ಮುಗ್ದೋಗುವಂತ ಸಂಬಂಧ ಅಲ್ಲಮ್ಮ ಅವ್ರಿಬ್ರದು. ಅದು ಜನ್ಮ ಜನ್ಮಾಂತರದ ಅನುಬಂಧ. ಸರಿ ಕಣೋ, ಅವ್ರೇನೋ ಕಳ್ಸಲ್ಲ ಅಂತ ನೀನು ಸುಮ್ನೆ ಬಂದ್ಬಿಟ್ಯಾ? ಚಾನ್ಸಿ ಸುಮ್ನಾಗ್ಬಿಟ್ಲೇನೋ? ನಾನು ನನ್ ಗಂಡನ ಮನೆಗೆ ಹೋಗ್ತೀನಿ ಅಂತ ಹೇಳಿ ಬರ್ಬೇಕಾಗಿತ್ತು ತಾನೆ. ಬರೋದಕ್ಕೆ ಸಿದ್ಧವಾಗಿಲ್ದೇ ಇರೋದೇ ಚಾನ್ಸಿ ಅಜ್ಜಿ. ಯಾಕಂದ್ರೆ ಜಾನ್ಸಿ ಮೇಡಮ್ಗೆ ನನ್ಗೆ ಯಾರು ಅನ್ನೋದೇ ನೆನಪಿಲ್ಲ. ಅವ್ರ ಲೆಕ್ಕದಲ್ಲಿ ನಾನು ಯಾರೋ ಸಂಬಂಧ ಇಲ್ಲದೆ ಇರಬೇಕು.